ಇದಂ ವಿಷ್ಣುರುಚಕ್ರಮೇ ತ್ರೇಧಾನಿದೆ ಪದಂ ಸಮೂಢಪಸ್ಯಮಾಗಂ ಸುರೇಂ ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತುವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಫಲಕಡತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮೋ ನಮಃ. ಭಗವತ್ಯಾಂಬಿಕಾಯೈ ನಮೋ ನಮಃ. ಲಲಿತಾಂಬಿಕಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ವಾರಾಕ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಫಲಾ ತ್ರಿಪುರ ಸುಂದರಿ ಶ್ರೀ ಚಕ್ರೇಶ್ವರಿ ಬಾಲಾಂಬಿಕಾಯೈ ನಮಃ. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸಪರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಆಯಾ ಕ್ಷಣದಲ್ಲಿ ನೀವು ಸಿಗ್ತಕ್ಕಂಥ ಸ್ಥಾನಮಾನದಲ್ಲಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳ ಕಡೆ ಆಗಲಿ ಅಥವಾ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಆಗಲಿ ಅಥವಾ ಯಾವುದೇ ಒಂದು ಚಿಂತನೆಯನ್ನು ಮಾಡಬೇಕಾದರೂ ಸರಿಯಾದ ಕ್ರಮವನ್ನು ಅನುಸರಿಸದಿದ್ದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗಾಗಿ ಸಮಸ್ಯೆಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಒಂದೆರಡು ವಿಳೆದೆಲೆ, ಒಂದೆರಡು ಏಲಕ್ಕಿ, ಒಂದು ಸ್ವಲ್ಪ ಪಚ್ಚಕರ್ಪೂರ ಇಂಥದ್ದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅದ್ಭುತವಾದಂಥ ಲಾಭವನ್ನು ತಂದುಕೊಳ್ತೀರಿ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನದಿಂದ ತೃಪ್ತರಾಗ್ಬೋದು. ಭಗವತಿಯ ಅನುಗ್ರಹವನ್ನು ಪಡಿಬೋದು. ಸದಾಕಾಲ ಒಂದಲ್ಲ ಒಂಥರ ಸಮಸ್ಯೆಗಳು ಹೊತ್ತಿರತಕ್ಕಂಥ ನಿಮಗೆ ಸಮಸ್ಯೆಗಳಿಂದ ಪಾರಾಗುವಂಥ ಮಾರ್ಗ ಆದರೂ ಯಾವಾಗ? ಅದು ಸದ್ಯದಲ್ಲೇ ಇದೆ, ಅದು ಭಗವತ್ ಸಂಕಲ್ಪದಲ್ಲಿದೆ. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಶನ್ನೋ ದೇವಿ ರವಿಶ್ರಯ ಆಪೋ ಭವಂತು ಪೀತೇಂ ಶಯ್ಯೋರವಿಶ್ರವಂತನಃ. ಶನೇಶ್ಚರ ಮಹಾಮಂತ್ರವನ್ನು ಕನಿಷ್ಠ ಪಕ್ಷ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರನ್ನ ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಿಳಿಪಡಿಸ್ಕೊಳ್ತೀರಿ. ಹೆಚ್ಚಿನ ಫಲವಿದೆ, ಆದರೆ ಲಾಭ ಇದ್ದರೂ ಸಹಿತ ಕಣ್ಣಿಗೆ ಕಾಣದಂಥ ರೀತಿಯಲ್ಲಿದೆ. ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಯೂ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಏನು ಮಾಡಬೇಕಾದ್ರೂ ಸಹಿತ ಏನು ಮಾಡಿದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ದರ ಚಿಂತನೆ ಸರಿಯಾಗಿರಬೇಕು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು. ಫಲಾಫಲಗಳನ್ನು ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ಮೇಲು ಕೀಳು ನೋಡಿದಿರ ಅಥವಾ ನನಗಿನ ದೊಡ್ಡವರು ಚಿಕ್ಕವರು ಅಂತಕ್ಕಂಥದ್ದು ಆಲೋಚನೆಯಲ್ಲಿ ಬಿಟ್ಟು ಯಾರು ಏನು ಹೇಳುವಂಥ ಮಾತು ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಯಶಸ್ಸಿಗಾಗಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭದ ಕ್ಷಣಗಳಿಗಾಗಿ ಮತ್ತೊಬ್ಬರ ಮಾತನ್ನು ಆಲಿಸೋದು ಖಂಡಿತ ತಪ್ಪಲ್ಲ. ಇದರ ಜೊತೆಗೆ ಚಂದ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದ್ದು ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಇದೆ, ಗುರುವಿನ ಅನುಗ್ರಹ ಇದೆ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ಇದೆ. ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ವ್ಯಾಪಾರ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸೊಂಟದಿಂದ ತಳಭಾಗದಲ್ಲಿ ಅಂದರೆ ನಿಮ್ಮ ತೊಡೆ ಭಾಗ ಇರ್ಬೋದು ಅಥವಾ ಮೊಣಕಾಲ ಆಗಿರ್ಬೋದು ಅಥವಾ ಮೀನು ಮಾಂಸಖಂಡಗಳಾಗಿರ್ಬೋದು, ಅಷ್ಟೇ ಯಾಕೆ ನಡಿಬೇಕಾದ್ರೆ ಕಾಲಿಡುವತಕ್ಕಂಥದ್ದಾದರೂ ಆಗಿರ್ಬೋದು. ಏನೇ ಆದರೂ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೊಳ್ಳಿ. ಇನ್ನು ಹೆಣ್ಣುಮಕ್ಕಳು ನಿಮ್ಮ ಮಾತಿನ ವೈಖರಿ, ನಿಮ್ಮ ಮಾತಾಡ್ತಕ್ಕಂಥ ರೀತಿ ಇನ್ನೊಬ್ಬರಿಗೆ ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗಾಗಿ ಮತ್ತೊಬ್ಬರಿಗೆ ನೋವು ಕೊಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಎಲ್ಲರೂ ಅವರವರ ಮಟ್ಟಿಗೆ ಅವರು ನೆಮ್ಮದಿಯಾಗಿದ್ದು ಚೆನ್ನಾಗಿರಬೇಕು ಎಂಬತಕ್ಕಂಥ ಅಪೇಕ್ಷೆ ಇದೆ. ಆಡುವ ಮಾತು ಮತ್ತೊಬ್ಬರಿಗೆ ಒಂದಷ್ಟು ಮನಸ್ಸು ನೋವುಂಟು ಮಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು. ಅದಕ್ಕಾಗಿ ನಿಮ್ಮ ಮಾತಿನ ವೈಖರಿಯನ್ನು ಸ್ವಲ್ಪ ಬದಲಾಯಿಸಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು ಅಂದರೆ
ಹಣಕಾಸಿನ ವ್ಯವಹಾರಗಳಾಗಲಿ, ಯಾವುದೇ ಕಾಗದ ಪತ್ರಗಳಾಗಲಿ ಅಥವಾ ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ರೀತಿ ಆಗಲಿ, ಇದೆಲ್ಲದರ ಬಗ್ಗೆ ತುಂಬ ಕಾಳಜಿ ಬೇಕು. ನೀವು ಯಾವುದನ್ನು ಆಲೋಚನೆ ಮಾಡ್ತೀರೋ, ಯಾವ ಕ್ರಮವನ್ನು ಅನುಸರಿಸಬೇಕು ಅಂತಿದ್ದೀರೋ, ಯಾವ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿದ್ದೀರೋ, ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ತಂದುಕೊಳ್ತೀರಿ. ನಿಮ್ಮ ವ್ಯವಹಾರಗಳು, ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಇದೆಲ್ಲವೂ ಸಹಿತ ಒಂದಷ್ಟು ಶಾಸ್ತ್ರಬದ್ಧವಾಗಿ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಅನುಸರಿಸಿಕೊಂಡೇ ಮುಂದೆ ನಡಿಬೇಕಾಗತ್ತೆ. ಒಂದಷ್ಟು ಸಾಧನೆಗಳ ಹಾದಿ ಒಂದಷ್ಟು ಪ್ರಬಲವಾಗಿ ಕಾಣುತ್ತೆ. ನೀವೇನು ಅಂದುಕೊಂಡಷ್ಟು ಕೆಲಸಗಳನ್ನು, ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರೊಂದಿಗೆ, ಹೊರಗಿರ್ತಕ್ಕಂಥ ಸ್ನೇಹಿತರೊಂದಿಗೆ ಮಾಡುವಂತಹ ಕೆಲಸಗಳು ಯಾವುದೇ ಇದ್ದರೂ, ಯಾವುದೇ ಮಾತಿನ ಚಕಮಕಿ ಇದ್ದರೂ ಎಲ್ಲವೂ ಸುಲಲಿತವಾಗಿ, ಸುಂದರವಾಗಿ, ನೆಮ್ಮದಿಯುತವಾಗಿ ನಡೆಯುವಂಥ ಕಾಲ. ಬಹಳ ದಿನಗಳ ನಂತರ ಒಂದು ಅದ್ಭುತವಾದಂತಹ ಯೋಜನೆ ಇನ್ನು ನಿಮ್ಮ ಕೈ ಸೇರುತ್ತೆ. ಮುಂಬರತಕ್ಕಂಥ ದಿನಗಳಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆಯನ್ನು ಮುಂದೆ ಹಾಕ್ಬೋದು. ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಕುಟುಂಬಸ್ಥರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ, ಅವರು ಹೇಳುವಂಥ ಒಂದಷ್ಟು ಮಾತು ನಿಮ್ಮ ಮನಸ್ಸಿಗೆ ಸಮಾಧಾನವಾಗಿ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಅದರಿಂದ 4 ಕಾಸು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದು, ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಆಗಲಿ, ಅಥವಾ ಕುಟುಂಬದ ನೆಮ್ಮದಿಗಾಗಲಿ, ಅಥವಾ ನಿಮ್ಮ ಉದ್ಯೋಗದ ಒಂದು ಪ್ರಗತಿಯನ್ನು ಕಾಣುವಂಥ ಯೋಗ ಫಲವೂ ಇದೆ. ದಕ್ಷಿಣಾಭಿಮುಖವಾಗಿ ನಿಂತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವಂಥದ್ದು ಬಹಳ ಉತ್ತಮ. ಕಾರಣ, ನಿಮ್ಮ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಮೃತ್ಯುಂಜಯ ಮಂತ್ರವನ್ನು ಜಪಿಸುವಂಥದ್ದು ಬಹಳ ಉತ್ತಮ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಂದನಾ ಮೃತ್ಯೋನ್ಮೃಕ್ಷಿ ಮಾಮೃತಾತ್ ತ್ರಂಬಕೇಶ್ವರಾಯ ನಮಃ. ಹೀಗೆ ತ್ರಂಬಕೇಶ್ವರನ ಆರಾಧನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಯೋಗ ಫಲವೂ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಉಂಟಾಗ್ಬೋದು. ಆತ್ಮೀಯರು ಅಥವಾ ಕುಟುಂಬಸ್ಥರ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಜ್ಯಗಳಾಗ್ಬೋದು. ಸ್ವಲ್ಪ ಬಿರುಕಿನ ವಾತಾವರಣನೇ ಇದೆ. ಆದರೂ ನಿಮ್ಮ ಚಿಂತನೆ ಸರಿ ಹೋಗಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಬನ್ನಿ. ನೋಡಿ, ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಚಂದ್ರ ಮಾತೃಕಾರಕ, ತಾಯಿಯ ಬಗ್ಗೆನೇ ಒಲವು. ಆದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ದೀರಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದೀರಿ, ನಿಮಗಿದೊಂದು ಅದೃಷ್ಟ ತರುವಂಥ ಕಾಲ ಆಗುತ್ತೆ. ಆ ವಿಷ್ಣುವನ್ನ ಪ್ರಾರ್ಥನೆ ಮಾಡೋದು ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಳಷ್ಟು ಅದೃಷ್ಟವನ್ನು ಕಾಣ್ತೀರಿ. ಇಷ್ಟು ದಿವಸ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಮುಗಿತಾ ಬಂತು. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುವ ಕಾಲ ಎದುರಾಗ್ತಾ ಇದೆ. ಅದರ ಪೂರ್ವಭಾವಿಯಾಗಿ ಒಳಿತನ್ನು ಕಾಣುವಂಥ ಯೋಗ ಫಲ ಇದೆ. ಆರೋಗ್ಯಕರವಾದಂತಹ ಚಿಂತನೆ ಮಾಡ್ತಾ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಸ್ವೀಕರಿಸಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ವ್ಯವಹಾರ ಮಾಡಿ, ಜೊತೆಗೆ ಹಣಕಾಸಿನ ವ್ಯಾಪಾರ ವ್ಯವಹಾರಗಳನ್ನು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ನಿಮಗೆ ಬೇಕಾಗಿರ್ತಕ್ಕಂಥವ್ರು ಅವ್ರು ಆಡುವ ಮಾತು ಸ್ವಲ್ಪ ನಿಮ್ಮ ಮನಸ್ಸಿಗೆ ನೋವುಂಟಾಗ್ಬೋದು. ಆದರೂ ಯಾರ ಮಾತಿಂದ ನಿಮಗೆ ಏನು ನೋವಾಗುತ್ತೋ ಬಿಡುತ್ತೋ, ಆದರೆ ವ್ಯವಹಾರಗಳು ಮಾತ್ರ ನಿಮಗೆ ಕೈ ಹಿಡಿಯಬೇಕಾಗಿದೆ. ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ. ಅದಕ್ಕಾಗಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆ ವಹಿಸಬೇಕು, ಜೋಪಾನವಾಗಿದ್ದು ಕೆಲಸವನ್ನು ಮಾಡಬೇಕು. ತಮ್ಮ ನಿಲುವು, ತಮ್ಮ ಹಾಕುವಂಥ ಹೆಜ್ಜೆ, ನೀವು ಮಾಡುವಂಥ ಕೆಲಸ, ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ನಿಮ್ಮ ಬಾಲ್ಯ ಸ್ನೇಹಿತರಾಗಿರಲಿ ಅಥವಾ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಉಂಟಾಗ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳಿಗೂ ಅರ್ಥಪೂರ್ಣವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ನಿಮ್ಮ ಕುಟುಂಬಸ್ಥರೊಂದಿಗೆ ಚರ್ಚಿಸ್ತಕ್ಕಂಥದ್ದಾಗಲಿ ಅಥವಾ ಆತ್ಮೀಯರೊಂದಿಗೆ ಮಾತಾಡ್ತಕ್ಕಂಥದ್ದಾಗಲಿ, ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ಸಹಾಯವನ್ನು ಪಡಿತಕ್ಕಂಥದ್ದಾಗಲಿ ಖಂಡಿತ ತಪ್ಪಲ್ಲ. ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಕೆಲಸಗಳನ್ನು ಮಾಡ್ತಿದ್ದರೆ ರೈತ ಬಾಂಧವರಿಂದ ಹಿಡಿದು ವ್ಯವಹಾರಗಳನ್ನು ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ಹೆಚ್ಚಿನ ಶ್ರೇಯಸ್ಸನ್ನು, ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ಸಾನ್ನಿಧ್ಯ ಅಥವಾ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಎಲ್ಲ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅಥವಾ ಅವ್ರ ಮಾತಿಗೆ ಕಟ್ಟಿಬಿದ್ದು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮತ್ತೊಂದು ಬೇರೆ ಥರ ಕೈಗೆ ಎತ್ಕೊಳ್ತಕ್ಕಂಥ ಅದೃಷ್ಟವೂ ಭವಿಷ್ಯತ್ತಲ್ಲಿದೆ. ಶ್ರೀ ರಾಷ್ಟ್ರಾಧಿಪತಿ ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದರಂತೆ ಮಾಡಿ. ಹಾಗೆ ಹೇಳ್ಕೊಡ್ತಕ್ಕಂಥ ಅವರ ಮಾತು ಎಷ್ಟು ಬೇಕೋ ಅಷ್ಟೇ ಆಲಿಸಬೇಕು. ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರಮ, ನಿಮ್ಮ ಅನುಭವ ಮತ್ತು ನೀವು ಹಾಕುವಂಥ ಹೆಜ್ಜೆ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕು. ಕಾರಣ ನಿಮ್ಮ ರಾಷ್ಟ್ರಾಧಿಪತಿಯು ಹಾಗೇ ಇರೋದ್ರಿಂದ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಜನ್ಮದಾತರನ್ನು, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ನೀವು ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣ, ವ್ಯಾಪಾರ, ವ್ಯವಹಾರ ಜೊತೆಗೆ ಒಂದು ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ಕಟ್ಕೊಳ್ಬೇಕು, ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ, ಚಿಂತನೆ ಮಾಡ್ತಾ ಇದ್ದೀರಿ. ಆದರೆ ಒಂದು ನ್ಯಾಯಬದ್ಧವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಮತ್ತು ನಮ್ಮ ಪರಿಸರವನ್ನು ಅರ್ಥ ಮಾಡ್ಕೊಂಡು ಬದುಕೋದು, ಹಾಗೆ ಯಾರು ನಮಗೆ ಶತ್ರುಗಳಿದ್ದಾರೋ ಶತ್ರುಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ.
ಯಾವತ್ತೂ ಒಂದು ದೊಡ್ಡೊಂದು ಮಾತು ಹೇಳ್ತಾರೆ, ನಿಮಗೆ ಯಾರು ಶತ್ರುತ್ವವನ್ನು ತೋರಿಸ್ತಾರೆ, ಯಾರು ಶತ್ರುಗಳು ಅಂತ ಗೊತ್ತಾಗುತ್ತೆ. ನಿಮ್ಮ ಹಿಂದೆ ಬಂದಿದ್ದು ನಿಮ್ಮ ಕಾಲೆಲ್ಲಿಕ್ಕೆ ಕಾಯುವಂತಹವ್ರನ್ನ ಅಂಥವ್ರನ್ನ ದೂರ ತಳ್ಳಬಾರ್ದು, ಅವ್ರನ್ನ ಜೊತೇಲಿ ಇಟ್ಕೊಳ್ಬೇಕು. ಶತ್ರುಗಳನ್ನು ನಿಮ್ಮ ವಾಸ್ತುವಲ್ಲಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಪರಿಸರದಲ್ಲಿ ಇಟ್ಕೊಂಡಿದ್ರೆ ಅದು ನಿಮಗೆ ಶ್ರೇಯಸ್ಸು. ಶತ್ರುಗಳನ್ನು ಹೊರಗಡೆ ಬಿಟ್ಟರೆ ಅವರೊಂದು ಪಂಗಡ ಕಟ್ಕೊಂಡು ಅವರೊಂದು ಪಡೆ ಕಟ್ಟಿ ಅದು ಇನ್ನೇನೋ ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಶತ್ರುಗಳನ್ನು ದೂರ ಇಡಬಾರ್ದಂತೆ, ಶತ್ರುಗಳನ್ನು ಹತ್ತಿರ ಇಟ್ಕೊಳ್ಬೇಕು. ಶತ್ರುಗಳು ಹತ್ತಿರ ಇದ್ದರೆ ನೀವು ಎಚ್ಚರಿಕೆಯಿಂದಿರ್ತೀರಿ, ಇಲ್ಲ ನೀವು ಮೈಮರೆತು ನಿದ್ದೆ ಮಾಡ್ತೀರಿ. ನೀವು ಮೈಮರೆತು ನಿದ್ದೆ ಮಾಡಿದಾಗ ನಿಮಗೆ ಇಲ್ಲದ ಸಮಸ್ಯೆ ಶುರುವಾಗುತ್ತೆ. ಶತ್ರುಗಳು ಪಕ್ಕದಲ್ಲಿದ್ದಾರಲ್ಲ ಎಂಬತಕ್ಕಂಥ ಚಿಂತನೆಯಿಂದ ಆದರೂ ನೀವು ಭಾಳ ಎಚ್ಚರಿಕೆಯಿಂದಿದ್ದು ನಿಮ್ಮ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.